ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅದ್ದೂರಿ ಕಾರ್ಯಕ್ರಮ. ಮಹನೀಯರ ಆದರ್ಶ ಪಾಲಿಸಲು ಅಪರ ಜಿಲ್ಲಾಧಿಕಾರಿ ಸಲಹೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಸೈಕಲ್ ಲೈಬ್ರರಿ. ಶಿಡ್ಲಘಟ್ಟ ಸರ್ಕಾರಿ ಶಾಲೆ ಹಳೆಯ ವಿದ್ಯಾರ್ಥಿಗಳಿಂದ ವಿನೂತನ ಯೋಜನೆ. ವಿದ್ಯಾರ್ಥಿಗಳು ದಿಲ್ಖುಷ್. ಮೆಕ್ಕೆಜೋಳ ಖರೀದಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಖಂಡಿಸಿ 12ಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ. ಅಖಿಲ ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಹೋರಾಟಕ್ಕೆ ಸಿದ್ಧತೆ. ವಾರ್ತೆಗಳ ವಿವರ. ಸಮಾಜದ ಎಲ್ಲಾ ವರ್ಗಗಳ ಸಾಧಕರ ಸಾಮಾಜಿಕ ಕೊಡುಗೆ ಮತ್ತು ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಿ ಅವರ ಆದರ್ಶ ಎಲ್ಲರೂ ಪಾಲಿಸುವಂತೆ ಮಾಡುವ ಉದ್ದೇಶದಿಂದ ಸಾಧಕರ ಜಯಂತಿಗಳನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಜಯಂತಿಗಳ ಆಚರಣೆಗಳನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಕೆಲಸ ಮಾಡಲಾಗುತ್ತಿದೆ. ಅದು ಸರಿಯಲ್ಲ. ಎಲ್ಲ ಮಹಾ ಸಾಧಕರ ಕೊಡುಗೆಗಳು ಎಲ್ಲ ವರ್ಗಕ್ಕೆ ಸೇರಿದ್ದು. ಎಲ್ಲರೂ ಅವರ ತತ್ವದರ್ಶನಗಳನ್ನು ಪಾಲಿಸಬೇಕು. ಮಹಾನ್ ಸಾಧಕರ ಸಾಲಿನಲ್ಲಿ ಅಗ್ರಗಣ್ಯರಾದ ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆಗಳು ಚರಿತ್ರೆಯ ಸುವರ್ಣಾಕ್ಷರಗಳಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಇರಲಿದೆ ಎಂದರು. ಕರ್ನಾಟಕದ ಹಳೆಬೀಡು, ಸೋಮನಾಥ್ಪುರ, ಬೇಲೂರು ಹಾಗೂ ಕೈದಾಳ ದೇವಸ್ಥಾನಗಳು ಜಕಣಾಚಾರಿ ಅವರ ಅಮರ ಶಿಲ್ಪ ಕಲೆಗೆ ಸಾಕ್ಷಿಯಾಗಿದೆ. ಹಿಂದೆಂದೂ ಯಾರೂ ಕೂಡ ಅಂತಹ ಶಿಲ್ಪಕಲೆಯನ್ನು ನಿರ್ಮಿಸಬಾರದು ಹಾಗೂ ಮುಂದೆಯೂ ಯಾರೂ ನಿರ್ಮಿಸಲಿಕ್ಕೆ ಸಾಧ್ಯವಾಗಿರಬಾರದು ಎನ್ನುವಂತಹ ಕಲಾತ್ಮಕ ಕೈಚಳಕ ಶಿಲ್ಪಕಲೆಯ ದೇವಸ್ಥಾನ ಒಂದನ್ನು ನಿರ್ಮಿಸಲು ಹೊಯ್ಸಳರ ಸಾಮ್ರಾಟರ ವಿಷ್ಣುವರ್ಧನರ ಜಕಣಾಚಾರ್ಯರಿಗೆ ತಿಳಿಸಿದ್ದರು. ಅದರಂತೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸುತ್ತಾರೆ. ಜಕಣಾಚಾರ್ಯರ ಕುಸುರಿ ಕಲೆಗೆ ಮನಸೋತ ವಿಷ್ಣುವರ್ಧನ ರಾಜರು ಜಕಣಾಚಾರ್ಯರಿಗೆ ಅಮರಶಿಲ್ಪಿ ಎಂಬ ಬಿರುದನ್ನು ನೀಡುತ್ತಾರೆ ಎಂದರು. ಉಪನ್ಯಾಸಕ ಪ್ರಕಾಶ್ ಉಪನ್ಯಾಸ ನೀಡಿ ಅಮರಶಿಲ್ಪಿ ಜಕಣಾಚಾರ್ಯರ ಕೈಚಳಕ ಶಿಲ್ಪಕಲೆಯ ವಿಭಿನ್ನ ಆಕರ್ಷಣೆಯ ಉತ್ತುಂಗವನ್ನು ಪ್ರಪಂಚದ ಯಾವುದೇ ಕಲೆ ಮೀರಿಸಲಾರದು. ಕಲಾ ನೈಪುಣ್ಯತೆ, ವಿಶಿಷ್ಟ ಕುಸುರಿ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ಜಕಣಾಚಾರಿಯಲ್ಲಿದ್ದ ಆತ್ಮವಿಶ್ವಾಸವನ್ನು ಇಂದಿನ ಕಲಾವಿದರು ಮೈಗೂಡಿಸಿಕೊಳ್ಳಬೇಕು. ಇಂತಹ ಅನೇಕ ಮಹಾನ್ ಶಿಲ್ಪ ಕಲಾವಿದರಿಂದಾಗಿ ನಮ್ಮ ದೇಶದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರವು ಪ್ರಪಂಚದಲ್ಲಿ ಉನ್ನತ ಸ್ಥಾನ ಪಡೆದಿದೆ ಎಂದರು. ಡಾಕ್ಟರ್ ವೆಂಕಟೇಶ್ ಆಚಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ಹಿರಿಯ ಶಿಲ್ಪಿಗಳಿಗೆ ಸನ್ಮಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿರಿಯ ಕಲಾವಿದರಿಗೆ ನೀಡುವ ಮಾಸಾಶನ ಮಂಜೂರಾತಿಯ ಪ್ರಮಾಣ ಪತ್ರಗಳನ್ನು ಗಣ್ಯರು ವಿತರಣೆ ಮಾಡಿದರು. ಅಮರಶಿಲ್ಪಿ ಜಕಣಾಚಾರಿಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಶ್ಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಇದ್ದರು. ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ ಸರ್ಕಾರಿ ಶಾಲೆಗಳಲ್ಲಿ ಸಾರಿಗೆ ಬಸ್ಸಿನ ಸೌಲಭ್ಯದ ಕೊರತೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿರುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ವಿನೂತನವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲು ಸೈಕಲ್ ಲೈಬ್ರರಿ ಯೋಜನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಹಾಗಾದರೆ ಏನು ಆ ಸೈಕಲ್ ಲೈಬ್ರರಿ? ನೋಡೋಣ ಬನ್ನಿ.
ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2009-10ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಕಾಳಜಿಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಕಾಲದಲ್ಲಿ ಶಾಲೆಗೆ ಬರಬೇಕು, ಆ ಮೂಲಕ ತಮ್ಮ ಶೈಕ್ಷಣಿಕ ಭವಿಷ್ಯ ಉಜ್ವಲ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಪ್ರಾಯೋಗಿಕವಾಗಿ 10 ಸೈಕಲ್ಗಳನ್ನು ವಿತರಿಸಿದರು. ಇವತ್ತು ಅದರ ಸಂಖ್ಯೆ 25ಕ್ಕೆ ಏರಿದೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿನಿಯರಿಗೆ ಸೈಕಲ್ ನೀಡುವ ಯೋಜನೆ ಸ್ಥಗಿತಗೊಳಿಸಿದೆ. ಆದರೂ ಹಳೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಸರಳವಾಗಿ ಆಚರಿಸಿ ಅದರ ಮೊತ್ತದಲ್ಲಿ 10 ಸೈಕಲ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿ ಸೈಕಲ್ ಲೈಬ್ರರಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಯ ಶಿಕ್ಷಕರು, ದಾನಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ನೀಡಿದ್ದು, ಪ್ರಸ್ತುತ ಶಾಲೆಯಲ್ಲಿ 25 ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ಮತ್ತು ಮನೆಗಳಿಗೆ ತೆರಳಲು ಸೈಕಲ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ನೀಡಲಾಗಿದ್ದು, ಅವರು ಅದನ್ನು ಬಳಕೆ ಮಾಡಿಕೊಂಡು ನಂತರ ಶಾಲೆಗೆ ಸೈಕಲ್ಗಳನ್ನು ವಾಪಸ್ ಕೊಡಬೇಕು. ಒಂದು ವೇಳೆ ಸೈಕಲ್ನಲ್ಲಿ ಏನಾದರೂ ದುರಸ್ತಿಗೆ ಬಂದಿದ್ರೆ ಹೊಸ ಸೈಕಲ್ ಖರೀದಿಸಿ ಬೇರೆ ವಿದ್ಯಾರ್ಥಿಗಳಿಗೆ ನೀಡುವ ಯೋಜನೆಯನ್ನು ಶಾಲೆಯ ಶಿಕ್ಷಕರು ಮತ್ತು ದಾನಿಗಳು ಹೊಂದಿದ್ದಾರೆ. ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಗೆ ಪಂಚಾಯಿತಿಯಿಂದಲೂ ಅನೇಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸೈಕಲ್ ನೀಡುವ ಯೋಜನೆ ಜಾರಿಗೊಳಿಸಿದ್ದು, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚೀಮಂಗಲದ ಸರ್ಕಾರಿ ಪ್ರೌಢಶಾಲೆ ಗಮನ ಸೆಳೆದಿದೆ. ಶಾಲೆಯಲ್ಲಿ 125 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೆ ಸೈಕಲ್ ನೀಡುವ ಯೋಜನೆಯನ್ನು ಹೊಂದಿದ್ದು, ದಾನಿಗಳು ಮುಂದೆ ಬಂದು ಸಹಕರಿಸಿದರೆ ಯೋಜನೆ ಚೀಮಂಗಲ ಸರ್ಕಾರಿ ಶಾಲೆ ಮಾತ್ರವಲ್ಲ, ಇನ್ನುಳಿದ ಶಾಲೆಗಳನ್ನು ಸಹ ಯಶಸ್ವಿಗೊಳಿಸಲು ಸಹಕಾರಿಯಾಗಲಿದೆ. ಜಿಲ್ಲೆಯ ಪ್ರತಿನಿಧಿಗಳು, ಸಮಾಜ ಸೇವಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಹಳೆಯ ವಿದ್ಯಾರ್ಥಿಗಳು ಈ ಮಾದರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಿದೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಮೆಕ್ಕೆಜೋಳ ಖರೀದಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಖಂಡಿಸಿ 12ರಂದು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಜಿಲ್ಲೆಯ ಎಲ್ಲಾ ಅಖಿಲ ಕರ್ನಾಟಕ ರೈತ ಸಂಘದ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನಾ ಜಿಲ್ಲಾ ಅಧ್ಯಕ್ಷ ಪಿ ಮಂಜುನಾಥ ರೆಡ್ಡಿ ಹೇಳಿದರು. ಮೆಕ್ಕೆಜೋಳದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ. ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರೆದಿದ್ದ ಜಿಲ್ಲಾ ಮಟ್ಟದ ಅಖಿಲ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಹಾಗೂ ರೈತರ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ, ಸರ್ಕಾರ 2,400 ರೂಪಾಯಿ ನಿಗದಿ ಮಾಡಿದ್ದು, ರೈತರು ನೋಂದಣಿ ಮಾಡಿ ಜೋಳ ದಾಸ್ತಾನು ಕೇಂದ್ರಕ್ಕೆ ನೀಡಬೇಕು ಎಂಬ ಆದೇಶ ಸರ್ಕಾರ ಮಾಡಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲದೆ ರಾಜಾನುಕುಂಟೆ ಹತ್ತಿರ ದಾಸ್ತಾನು ಕೇಂದ್ರ ಮಾಡಲಾಗಿದೆ. ರೈತರು ಅಲ್ಲಿ ನೋಂದಣಿ ಮಾಡಿ ಸರಬರಾಜು ಮಾಡಲು ಹೇಳಲಾಗಿದೆ. ಈ ಭಾಗದ ರೈತರು ರಾಜಾನುಕುಂಟೆಗೆ ಹೋಗಿ ಬರಲು ಅನಾನುಕೂಲ. ಮುಖ್ಯವಾಗಿ ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಿಲ್ಲ. ಜಿಲ್ಲೆಯಲ್ಲಿ ಸಾವಿರಾರು ರೈತರು ಮೆಕ್ಕೆಜೋಳ ಬೆಳೀತಾರೆ. ಆದರೆ ಅಲ್ಲಿ ನೋಂದಣಿ ಮಾಡಿರೋದು ಕೇವಲ 200 ಮಂದಿ ಮಾತ್ರ. ಜಿಲ್ಲೆಯ ಪ್ರತಿ ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನೋಂದಣಿ ಕೇಂದ್ರಗಳನ್ನು ತೆರೀಬೇಕು. ಜೊತೆಗೆ ಉಗ್ರಾಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡಬೇಕು. ಇದರಿಂದಾಗಿ ರೈತರಿಗೆ ಅನುಕೂಲವಾಗುತ್ತೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕಾಗಿತ್ತು. ಆದರೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ರೈತರ ಬೆಳೆದ ಮೆಕ್ಕೆಜೋಳಕ್ಕೆ ನಿಗದಿ ಮಾಡಿರುವಂತೆ ಸರ್ಕಾರ ನೀಡಬೇಕು. ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂಬ ಸಂಕಲ್ಪದೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೇವೆ. ಜಿಲ್ಲೆಯ ಎಲ್ಲ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದರು. ನಾವು ಖುದ್ದಾಗಿ ಮಾಹಿತಿ ಕೊಡದೆ ಹೋದರೆ ಕೇವಲ ಅದರಿಂದ ಏನು ದೊಡ್ಡ ಪ್ರಯೋಜನ ಆಗಲ್ಲ. ಹೋಬಳಿ ಕೇಂದ್ರದಲ್ಲಿ, ಪಂಚಾಯತಿ ಕೇಂದ್ರದಲ್ಲಿ ನಾವು ಪಾಂಪ್ಲೇಟು, ಮೈಕ್ ಅನೌನ್ಸ್ಮೆಂಟು ಪ್ರಯೋಜನ ಆಗ್ತದೆ. ಅದೇ ಪ್ರತಿ ಮನೆಗೆ ಯಾರೆಲ್ಲ ರೈತರು ಇವತ್ತು ಜೋಳ ಬೆಳೆದಿದ್ದಾರೆ, ಯಾರೆಲ್ಲ ರೈತರಿಗೆ ಇವತ್ತು ತೊಂದರೆ ಆಗಿದೆ, ಇವತ್ತು MSP ದರದಲ್ಲಿ ಸರ್ಕಾರ 2,400 ರೂಪಾಯಿಗೆ ಇವತ್ತು ಖರೀದಿ ಮಾಡದೇ ಇರೋದ್ರಿಂದ ಯಾರೆಲ್ಲ ಇವತ್ತು ಆ ಒಂದು ಸಮಸ್ಯೆಗೆ ಸಿಕ್ಕಿದ್ದಾರೆ ಆ ರೈತರಿಗೆ ನಮ್ಮ ರೈತ ಸಂಘಟನೆಗಳ ಮುಖಂಡರು, ಇಲ್ಲಿ ಇರ್ತಕ್ಕಂಥ ನಾವೆಲ್ಲ ಮುಖಂಡರು ಕೂಡ ಮಾಹಿತಿ ಕೊಟ್ಟರೆ ಮಾತ್ರ ಆಗ್ತದೆ. ಅದನ್ನು ನಾವು ಇವತ್ತು ಮಾತಾಡಬೇಕು. ತಾವೆಲ್ಲರೂ ಕೂಡ ಪ್ರತಿ ಪಂಚಾಯತಿಗೆ ಎಷ್ಟು ಜನ ಜಿಲ್ಲಾಧಿಕಾರಿ ಕಚೇರಿಗೆ ಸೋಮವಾರನ ಮಂಗಳವಾರ ಫೈನಲ್ ಸೋಮವಾರ ಎಲ್ರಿಗೂ ಒಪ್ಪಿಗೆ ಇದೆಯಾ? ಎಲ್ರಿಗೂ ಒಪ್ಪಿಗೆ ಇದೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಮೆಕ್ಕೆಜೋಳದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು.
ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕೈಗಾರಿಕೆ ಪ್ರದೇಶಗಳ ಸ್ಥಾಪನೆಯಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಾವಿರಾರು ಜನ ಸ್ಥಳೀಯರಿಗೆ ಉದ್ಯೋಗ ಮತ್ತು ಸ್ವಂತ ಉದ್ಯೋಗ ಕೈಗೊಳ್ಳಲು ಅವಕಾಶ ದೊರೆಯುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಗವಾರಹಳ್ಳಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ತಾಲೂಕಿನ ಕನಿಶೆಟ್ಟಹಳ್ಳಿ, ಸೋಯಯಾಜಲಹಳ್ಳಿ ಬಳಿ 2010ರಲ್ಲೇ ಸುಮಾರು 900 ಎಕರೆ ಪ್ರದೇಶವನ್ನು ಕೈಗಾರಿಕಾ ಪ್ರಾಂಗಣಕ್ಕಾಗಿ ಗುರುತಿಸಲಾಗಿತ್ತು. 2013ರ ಚುನಾವಣೆಯ ರಾಜಕೀಯ ಏರುಪೇರುವಿನಿಂದ ಕಳೆದ 10 ವರ್ಷಗಳಲ್ಲಿ ಆ ಯೋಜನೆಯ ಕಡೆ ಯಾರೂ ಗಮನ ಹರಿಸಿರಲಿಲ್ಲ ಅಂದರು. ಸೋಮಯಾಜಲಹಳ್ಳಿಯ ಸರ್ವೆ ನಂಬರ್ 80ರಲ್ಲಿ 280 ಎಕರೆಯನ್ನು ಪರಭಾವಿತ ಅರಣ್ಯ ಪ್ರದೇಶ ಅಂತ ತಪ್ಪಾಗಿ ಗುರುತಿಸಿದ್ರು ಯಾರು ಕಿವಿಗೊಡದೆ ಯೋಜನೆ ಸ್ಥಗಿತವಾಗಿತ್ತು ಅಂದರು. 2023ರಲ್ಲಿ ಶಾಸಕನಾಗಿ ಚುನಾಯಿತನಾದ ಕೂಡಲೇ ಮತ್ತೆ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಯ ಕುರಿತು ಕ್ರಮ ಕೈಗೊಂಡಿದ್ದೇನೆ. ಕನಿಶೆಟ್ಟಿಹಳ್ಳಿಯಿಂದ ಮದನಪಲ್ಲಿ ರಸ್ತೆಯವರೆಗೂ ಮತ್ತೆ 1,000 ಎಕರೆಯನ್ನು ಗುರುತಿಸಲಾಗಿದೆ. ಅಧಿಕಾರಿಗಳು ರೈತರ ಸಭೆ ಕರೆದು ಮಾತುಕತೆ ನಡೆಸಿದ್ದಾರೆ. 90% ರೈತರು ಒಪ್ಪಿಕೊಂಡಿದ್ದಾರೆ. ರೈತರಿಗೆ ಉತ್ತಮ ಪರಿಹಾರವನ್ನು ನೀಡಲಾಗುವುದು. ಮೊದಲ ಹಂತದಲ್ಲಿ ಜಮೀನು ನೀಡಿರುವ ರೈತರಿಗೆ 100 ಕೋಟಿ ಪರಿಹಾರವನ್ನು 1 ವಾರದೊಳಗೆ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳ ಕಾಟವಿಲ್ಲದೆ ನೇರವಾಗಿ ರೈತರಿಗೆ ವಿತರಿಸಲಾಗುವುದು ಎಂದರು. ಸ್ಥಳೀಯರಿಗೆ ಉದ್ಯೋಗಾವಕಾಶದ ಜೊತೆಗೆ ಆ ಭಾಗದ ಭೂಮಿಯ ಬೆಲೆ 4 ರಿಂದ 5 ಪಟ್ಟು ಹೆಚ್ಚಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ಜನರ ಬದುಕಿನ ಬದಲಾವಣೆಗಾಗಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಕೇವಲ ಪ್ರಚಾರಕ್ಕಾಗಿ ಸದಾ ಇನ್ನೊಬ್ಬರನ್ನ ಟೀಕಿಸುವ ಏಕೈಕ ಕಾರ್ಯಕ್ರಮದಿಂದ ಕಾಲಹರಣ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಪರೋಕ್ಷವಾಗಿ ಮಾಜಿ ಶಾಸಕರನ್ನ ಟೀಕಿಸಿದ್ರು. ಕ್ಷೇತ್ರದ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ. ಅಂತರ್ಜಲ ವೃದ್ಧಿಗಾಗಿ ಕೆಸಿ ವ್ಯಾಲಿಯ 2ನೇ ಹಂತದಲ್ಲಿ 50 ಕೆರೆಗಳು ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಲ್ಲಿ 119 ಕೆರೆಗಳನ್ನು ತುಂಬಿಸುವ ಯೋಜನೆಗೂ ಮಂಜೂರಾತಿ ದೊರಕಿಸಿದ್ದೇನೆ. ಕೆರೆ ತುಂಬಿಸುವ ಯೋಜನೆ ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ. ಕೆರೆಗಳಲ್ಲಿ ಯಾವುದೇ ಕೊಳವೆ ಬಾವಿಗಳನ್ನು ಕೊರೆಯಬಾರದು ಅಂತ ಸೂಚಿಸಲಾಗಿದೆ ಎಂದರು. ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ AWL ಅವರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತೇಳಿ ಅಂದಾಜು ಮಾಡಿ ಅಂತೇಳಿ ಅವ್ರು 25 ಲಕ್ಷ ಬೇಕು ಅಂದರೆ 25 ಲಕ್ಷ ಪೂರ್ತಿ ಕೊಟ್ಟಿದ್ದೀವಿ. ನಾವು ಇಲ್ಲ 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ. ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಹಿಂದಿನಿಂದ ಅಷ್ಟೇ ಹೆಚ್ಚು ಕಾಮಗಾರಿ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು, ಉಪಯೋಗ ಆಗಬೇಕು. ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ, ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬುಕ್ನಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಈಗ ಲಕ್ಷ ಒಂದೇ ಸತಿ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಭಾಳಷ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗಿ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಈಗ SCPಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಏನಪ್ಪ, ಇವತ್ತು ಉದಾಹರಣೆಗೆ ಕಾಗತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPಯಲ್ಲಿ ಮಾಡಿರುವಂಥದ್ದು. SCPಯಲ್ಲಿ ಅಲ್ಲಿ ಮಾಡೋ ಬದಲು ಇದನ್ನು ಮಾಡ್ಬೋದಿತ್ತಲ್ಲ, ಅದನ್ನು ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಈಗ ಏನೀಗ ಹಾಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತೇಳಿ ಅದನ್ನು ನಾನು ಗಮನಿಸಿ ಈಗ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಯಾವುದು ಮೇನ್ ರೋಡ್ ಏನಿದೆ ಅದನ್ನು ಮಾಡುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ. ಈಗ ಕಾಗತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧು ಅವ್ರ ಮನೆ ಪಕ್ಕದಲ್ಲಿ ಹಾಕೊಂಡು ಅದನ್ನು ಕೂಡ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದು ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.
ओम केशवाय नमः केशवाय अमृतप्रदायिनि श्रीमद्विष्णुनाथाय श्रीनिवासाय नमः देवताभ्यो ಅವರೇಕಾಯಿ ವಹಿವಾಟು ಕೃಷಿ ಮಾರುಕಟ್ಟೆಗೆ ವರ್ಗಾಯಿಸಲು ಪ್ರತಿಭಟಿಸುತ್ತಿದ್ದ ಹೋರಾಟಗಾರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೈ ಮುಖಂಡನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ಅಧಿಕೃತವಾಗಿ ಸುಮಾರು 4 ವರ್ಷಗಳಿಂದ ಅವರೇಕಾಯಿ ವಹಿವಾಟು ನಡೆಸಲಾಗುತ್ತಿತ್ತು. ಈ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸರಲ್ಲಿ ಅನುಮತಿ ಪಡೆದು ಎಂಜಿ ರಸ್ತೆಯಲ್ಲಿ ಪ್ರತಿಭಟಿಸುತ್ತಿದ್ದರು. ಈ ವೇಳೆ ಕೆಲವರ ಮನವೊಲಿಸಲು ಮುಂದಾದ ಕೈ ಮುಖಂಡ ಬಿಎಂ ಪ್ರಕಾಶ್ ಪ್ರತಿಭಟನಾ ನಿರತರನ್ನ ಪೊಲೀಸ್ ಇಲಾಖಾಧಿಕಾರಿಗಳ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ವೇಳೆ ಕೋಪಗೊಂಡ ಪ್ರತಿಭಟನಾಕಾರರು ಇನ್ನಷ್ಟು ತೀವ್ರವಾಗಿ ಪ್ರತಿಭಟಿಸಿ ಕೈ ಮುಖಂಡನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಧಿಕೃತವಾಗಿ ನಡೆಯುತ್ತಿರುವ ಅವರೇಕಾಯಿ ವಹಿವಾಟು ಕೂಡಲೇ ಕೃಷಿ ಮಾರುಕಟ್ಟೆಗೆ ಸ್ಥಳಾಂತರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಏನು ಇಲ್ಲಿ ಹೋರಾಟ, ನಮ್ಮ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಲ್ಲ ಏನು ಇವತ್ತು ಇಲ್ಲಿ ಎಂಜಿ ರಸ್ತೆಯಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ರು. ಇದು ಸುಮಾರು ವರ್ಷಗಳಿಂದ ಈ ರಸ್ತೆ ಬದಿ ಅವರೇಕಾಯಿ ಮಾರಾಟ ಮಾಡೋದನ್ನ ತಾಲೂಕು ಅಧಿಕಾರಿಗಳಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮನವಿಗಳನ್ನ ಕೊಟ್ಟು ಇದನ್ನು ಸುಮಾರು ವರ್ಷಗಳಿಂದ 3-4 ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರಿಂದ ನಮಗೆಲ್ಲ ಮಾಹಿತಿ ಬಂದಿದ್ದರಿಂದ ನಾವೆಲ್ಲ ಮನವಿಗಳನ್ನು ಮಾಡಿದ್ವಿ. ಆದರೆ ಇವರು ನಿಲ್ಲಿಸಿಲ್ಲ, ಅಧಿಕಾರಿಗಳು ಅದನ್ನು ತಡೆದಿಲ್ಲ. ಆದ ಕಾರಣಕ್ಕೆ ರೈತ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ದಲಿತ ಸಂಘ ಹೋರಾಟಗಾರರು, ಎಲ್ಲ ಪ್ರಗತಿಪರ ಹೋರಾಟಗಾರರು ಇವತ್ತಿನ ದಿವಸದಲ್ಲಿ ಇಲ್ಲಿ ರಸ್ತೆಯಲ್ಲಿ ಬಂದು ಚಳವಳಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾಗ ಮುನ್ಸಿಪಲ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ಏನು ಇದ್ದಂಥ ಒಂದು ಸಮಸ್ಯೆನ ಬಗೆಹರಿಸಿದ್ದಾರೆ. ಬಗೆಹರಿಸಿ ಹೋಗೋ ಸಮಯದಲ್ಲಿ ಇಲ್ಲಿ ಬೇರೆ ವ್ಯಕ್ತಿಗಳು ಬಂದು ಇಲ್ಲಿ ಹೋರಾಟಗಾರರ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಅವರು ಹೋರಾಟಗಾರರ ಮೇಲೆ ಮಾತಾಡುವಂಥ ಅವಶ್ಯಕತೆ ಅವ್ರಿಗಿಲ್ಲ. ಹೋರಾಟಗಾರ ನಾವು ನಮ್ಮ ಹಕ್ಕು ನಾವು ಕೇಳ್ತೀವಿ. ಪ್ರತಿಯೊಬ್ಬನ ಅವ್ರಿಗೂ ಕೇಳಂಗಿದ್ರೆ ಅಧಿಕಾರಿಗಳ ಹತ್ರ ಹೋಗಿ ಕೇಳಿ, ಮುನ್ಸಿಪಲ್ ಆಫೀಸ್ ಹತ್ರ ಹೋಗಿ ಕೇಳಿ, ಪೊಲೀಸ್ ಸ್ಟೇಷನ್ ಹತ್ರ ಕೇಳಿ, ಜಿಲ್ಲಾಧಿಕಾರಿಗಳ ಹತ್ರ ಕೇಳಿ. ನಮ್ಮ ರೈತ ಹೋರಾಟಗಾರರ ಮೇಲೆ ಬಂದು ನೇರಮುಖಿ ದೌರ್ಜನ್ಯ ಮಾಡಿ, ರೌಡಿಸಮ್ ಮಾಡಿ, ಈ ಕೂಡಲೇ ಅವ್ರ ಮೇಲೆ ಇಲ್ಲಿ ಹೋರಾಟಗಾರನ ಅವ್ರ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳ ಮುಂದೆನೇ ಮಾತಾಡಿರ್ತಕ್ಕಂಥ ಮಾತು ಅವ್ರ ಮೇಲೆ FIR ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಆಗ್ತಾ ಇದ್ರೆ ನಾವು SP ಹತ್ರ ಹೋಗ್ತೀವಿ. SP ಹತ್ರ ಹೋಗಿ ಅಲ್ಲಿ ಮಾತಾಡಬೇಕಾಗ್ತದೆ. ಇಲ್ಲಿನ ಅಧಿಕಾರಿಗಳ ಜವಾಬ್ದಾರಿ ತಗೊಬೇಕು. ನಂದೀಶ್, ಶ್ರೀನಿವಾಸಪುರ, ರಾಯಲ್ಸ್ ಕನ್ನಡ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ 2 ವರ್ಷದ ಜಿಂಕೆ ಸಾವನ್ನಪ್ಪಿರುವ ಘಟನೆ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅರಬಿಕೊತ್ತನೂರು ಬಳಿ ನಡೆದಿದೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ 2 ವರ್ಷದ ಜಿಂಕೆ ಸಾವನ್ನಪ್ಪಿರತಕ್ಕಂಥ ಘಟನೆ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅರಬಿಕೊತ್ತನೂರು ಬಳಿ ನಡೆದಿದೆ. ರಾತ್ರಿ ವೇಳೆ ಮೇವಿಗಾಗಿ ಹೆದ್ದಾರಿ ದಾಟುವಾಗ ಅಪಘಾತ ನಡೆದಿದ್ದು ಸ್ಥಳದಲ್ಲಿಯೇ ಜಿಂಕೆ ಮೃತಪಟ್ಟಿದೆ. ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಮೃತ ಜಿಂಕೆಯನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ರಾತ್ರಿ ಸಂಚಾರ ವೇಳೆ ಕಾಡು ಪ್ರಾಣಿಗಳ ಓಡಾಟ ಇದ್ದು ಹೆದ್ದಾರಿಯಲ್ಲಿ ಎಚ್ಚರಿಕೆಯಿಂದ ವಾಹನ ಸಂಚಾರ ಮಾಡಲು ಅರಣ್ಯ ಸಿಬ್ಬಂದಿ ಕೋರಿದ್ದಾರೆ. ರೈತರ ಉತ್ತೇಜನಕ್ಕಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ
ಕೋಲಾರ ನಗರದ ಕೃಷಿ ಇಲಾಖೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾನಂ ಮನವಿ ಮಾಡಿದರು. ಕೋಲಾರ ನಗರದ ಕೃಷಿ ಕಚೇರಿಯಲ್ಲಿ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾನಂ, ಸಾವಯವ ಮೇಳ, ವಸ್ತು ಪ್ರದರ್ಶನ ಹಾಗೂ ನೂತನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಸಂಸದ ಮಲೇಶ್ ಬಾಬು ಶಾಸಕರು ಉದ್ಘಾಟಿಸುವರು ಅಂತ ಹೇಳಿದರು. ಸಿರಿಧಾನ್ಯ, ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಜಾಗೃತಿ, ಉತ್ತೇಜನ ನೀಡಲು ತರಬೇತಿ ಮತ್ತು ಸಿರಿಧಾನ್ಯ, ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಜಾಗೃತಿ, ಉತ್ತೇಜನ ನೀಡಲು ತರಬೇತಿ, ವಸ್ತು ಪ್ರದರ್ಶನವನ್ನು ನಡೆಸಲಾಗುತ್ತಿದೆ. ರಾಜ್ಯದಿಂದ ಕೃಷಿ ವಿಜ್ಞಾನಿಗಳು ಸಹ ಬಂದು ರೈತರಿಗೆ ತಿಳಿ ಹೇಳಲಾಗುತ್ತಿದೆ. ಸಾಧಕ ರೈತರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಎತ್ತಿನಹೊಳೆ ಯೋಜನೆಯಿಂದ ತಾಲೂಕಿನ ಮಿಟ್ಟೆಮರಿ ಸೇರಿದಂತೆ ಅನೇಕ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಲಾಗುವುದು. ಇದರಿಂದ ಕುಡಿಯುವ ನೀರು ಮತ್ತು ಕೃಷಿ ಬೆಳೆಗಳಿಗೆ ಅನುಕೂಲ ಆಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ 2024-25ನೇ ಸಾಲಿನ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ವರ್ಗ 1ರ ಯೋಜನೆಯಡಿ 20 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಹೊರವಲಯದ ಕಾರಕ್ಕೂರು ಕ್ರಾಸ್ನಿಂದ ಶಿಡ್ಲಘಟ್ಟ ತಾಲೂಕಿನ ಗಡಿವರೆಗೆ ಡಬಲ್ ರಸ್ತೆ ಮಾಡಿಸಲಾಗಿದೆ. ಮಿಟ್ಟೆಮರಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ದ್ವಿಭಜಕ ಮಾಡಿ ಮಧ್ಯದಲ್ಲಿ ವಿದ್ಯುತ್ ದೀಪ ಅಳವಡಿಸಲಾಗಿದೆ. ಎಚ್ಎನ್ ವ್ಯಾಲಿಯ 2ನೇ ಹಂತದ ಸಂಸ್ಕರಿಸಿದ ನೀರನ್ನು ಕಾಟೇನಹಳ್ಳಿ, ಮಲ್ಲಿಗುರ್ಕಿ, ಆಚೆಪಲ್ಲಿ ಸೇರಿದಂತೆ 24 ಕೆರೆಗೆ ನೀರು ತುಂಬಿಸಲಾಗಿದೆ ಹಾಗೂ ರಾಜ್ಯ ಸರ್ಕಾರ ತಾಲೂಕಿನಲ್ಲಿ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ 200 ಕೋಟಿ ಅನುದಾನ ನೀಡಿದೆ. ಇದರಿಂದ ಪಾತಪಾಳ್ಯ, ಗೂಳೂರು, ಚೇಳೂರು ತಾಲೂಕುಗಳ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಬೃಹತ್ ಯೋಜನೆಯಾಗಿದೆ ಎಂದರು. ಈ ಕಡೆ ಕೆರೆನೂ ತುಂಬಿದೆ. ಇನ್ನು ಆ ಕೆರೆಗಳು 365 ಡೇಸ್ ಅಂದ್ರೆ ಬರಗಾಲ ಎನಿ ಟೈಮ್ ಆ ಕೆರೆ ತುಂಬಿರುತ್ತೆ. ಅತಿ ಶೀಘ್ರದಲ್ಲೇ ಮಿಟ್ಟೆಮರಿ ಕೆರೆಯನ್ನು ಎತ್ತಿನಹೊಳೆಯಿಂದ ನೀರು ತುಂಬಿಸೋದು ನನ್ನ ಕೆಲಸ. ಎತ್ತಿನಹೊಳೆ ನೀರು ಮಿಟ್ಟೆಮರಿ ಕೆರೆ ಕೂಡ ತುಂಬಿಸ್ತೀನಿ. ಅದ್ರ ಜೊತೆಗೆ ಮೊನ್ನೆ ನೀವು ನೋಡಿರ್ಬೋದು, ಮೊನ್ನೆ ನಾನು ಬಂದಿದ್ದೆ, ಈ ನಮ್ಮ ಕಾಟೇನಹಳ್ಳಿಯಿಂದ ಮುಂದಕ್ಕೆ ಹೋದಾಗ ತಿನ್ನಪಲ್ಲಿ ಅಂತ ಬರುತ್ತೆ. ಆ ತಿನ್ನಪಲ್ಲಿಯಿಂದ ಈ ಕಾಟೇನಹಳ್ಳಿಗೆ ಒಂದು ಬ್ರಿಡ್ಜ್ ಇದೆ. ಅದಕ್ಕೆ ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೀನಿ. ಅಲ್ಲಿ ನೀರು ಸೇಕರಣೆ ಮಾಡಿ ಏನು ಎತ್ತಿನಹೊಳೆ ಲೇಟ್ ಆದ್ರೆ ಗಂಟ್ಲಮಲ್ಲಮ್ಮ ಕೂಡ ಅಲ್ಲಿಂದ ಲೈನ್ ಮಾಡಿಸೋದಕ್ಕೆ ಸುಮಾರು 50 ಕೋಟಿ ರೂಪಾಯಿ ಅದಕ್ಕೂ ರಿಪೇರ್ ಮಾಡಿಸ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಆ ಕೆಲಸ ಕೂಡ ಮಾಡಿಕೊಡ್ತೀನಿ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಮಾಲೂರು ನಗರಸಭೆ ಅನುಮತಿ ಇಲ್ಲದೆ ಫ್ಲೆಕ್ಸ್ ಅಳವಡಿಸಿದ್ದಲ್ಲಿ ಮುಲಾಜಿಲ್ಲದೆ ಫ್ಲೆಕ್ಸ್ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಎಂವಿ ರೂಪಾ ಎಚ್ಚರಿಕೆ ನೀಡಿದರು. ಮಾಲೂರು ತಹಸೀಲ್ದಾರ್ ಕಚೇರಿಯಿಂದ ಹಮ್ಮಿಕೊಂಡಿದ್ದ ಬ್ಯಾನರ್ ಹಾಗೂ ಫ್ಲೆಕ್ಸ್ ಅಂಗಡಿಗಳ ಮಾಲೀಕರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಅಳವಡಿಸದಂತೆ ತಹಸೀಲ್ದಾರ್ ರೂಪಾ ಸಭೆ ನಡೆಸಿ ಎಚ್ಚರಿಕೆ ನೀಡಿ ನಗರ ಸೇರಿದಂತೆ ತಾಲೂಕಿನ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆಯ ಅನುಮತಿ ಇಲ್ಲದೆ ಫ್ಲೆಕ್ಸ್ಗಳನ್ನು ಅಳವಡಿಸಿ ನಗರದ ಪರಿಸರ ಮಾಲಿನ್ಯವಾಗುತ್ತಿದೆ. ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ಫ್ಲೆಕ್ಸ್ ಅಳವಡಿಸಬಾರದು. ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿಯ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಮುದ್ರಣ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಿದ್ದಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಗರಸಭೆಯಿಂದ ಕಡ್ಡಾಯವಾಗಿ ಶುಲ್ಕ ಪಾವತಿಸಿ ಅನುಮತಿ ಪಡೆಯಬೇಕು. ಅನುಮತಿ ಪಡೆದ ಫ್ಲೆಕ್ಸ್ಗಳನ್ನು ನಗರಸಭೆ ಸೂಚಿಸಿದ ಸ್ಥಳದಲ್ಲಿ ಅಳವಡಿಸಬೇಕು. ನಂತರ 4 ದಿನಗಳ ನಂತರ ಫ್ಲೆಕ್ಸ್ಗಳನ್ನು ತಾವೇ ತೆರವುಗೊಳಿಸಬೇಕು. ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಬೇಕು ಎಂದು ತಹಸೀಲ್ದಾರ್ ರೂಪಾ ಮನವಿ ಮಾಡಿದರು. ಅವ್ರು ಹೇಳಿದ ಕಂಡೀಷನ್ಸ್ ಅಲ್ಲಿ ನಿಮ್ಮ ಪ್ರಿಂಟ್ ಮಾಡೋಕ್ ಮುಂದೆ ನೀವು ಅನುಮತಿ ಪತ್ರ ಏನ್ ತಗೊಂಡಿದ್ರೆ ಅದು ಪ್ರಿಂಟ್ ಆಗ್ಬೇಕು. ಆ ಪ್ರಿಂಟ್ ಅಲ್ಲಿ ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ಅಂತ ಇರಬೇಕು, ಕೊಟ್ಟಿರ್ತಾರಲ್ಲ ಅದು ಪ್ರಿಂಟ್ ಆಗ್ಬೇಕು. ಮತ್ತೆ ನೀವು ಯಾವ ಇವ್ರು ಪ್ರಶ್ನವ್ರು ಮಾಡ್ತಾ ಇದ್ದೀರಾ ಅದು ಇರ್ಬೇಕು. ಅಷ್ಟು ಆದ್ರೆ ಅನುಮತಿ ಪತ್ರನ ಅಟ್ಯಾಚ್ ಮಾಡಿ ಪ್ರಿಂಟ್ ತೆಗಿಬೇಕು. ಒಂದೇ ಕಂಡೀಷನ್. ಮತ್ತೆ ಏರಿಯಾ ಅವ್ರು ಫಿಕ್ಸ್ ಮಾಡ್ಕೊಡ್ತಾ ಇರೋದ್ರಿಂದ ಅಲ್ಲೇ ಹಾಕ್ಬೇಕು. ಮತ್ತೆ ಅದನ್ನ ರೋಡ್ ಬಂದ್ಬಿಡ್ತೀರಾ ಆಗ್ತಾ ದೊಡ್ಡದು ಮಾಡ್ಬಿಟ್ಟು ಗೊತ್ತಾಯ್ತೇನಪ್ಪ, ಇಷ್ಟ ಬಂದಂಗೆ ಎಲ್ಲದ್ರಲ್ಲಿ ಹಾಕಿದ್ರೆ ನಾವು ಇನ್ನ ಸುಮ್ಮನಿರೋದಿಲ್ಲ. ನಮ್ಮ ತಂಡ ಸ್ಟ್ರಾಂಗ್ ಆಗಿದೆ. ಆಸ್ ಪರ್ ದಟ್ ವಿ ವಿಲ್ ಆಕ್ಟ್. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ
ಶಿಷ್ಟಾಚಾರ ಪಾಲಿಸುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದರು. ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಭರವಸೆ ನೀಡಿದರು. ವಿಜಯ್ ಕುಮಾರ್ ಮಾತಾಡ್ತಾ ಇದ್ದಾರೆ, ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅಂಬಿಗರ ಚೌಡಯ್ಯ, ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವದ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿದ್ದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವ ಕುರಿತು ಮಾತನಾಡಿದರು. ಸರ್ಕಾರಿ ಜಯಂತಿಗಳ ಕಾರ್ಯಕ್ರಮಗಳಲ್ಲಿ ಕೆಲವರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಇಲ್ಲದೆ ಇದ್ದರೂ ವೇದಿಕೆ ಮೇಲೆ ಕುಳಿತುಕೊಳ್ಳುತ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಅಪಮಾನ ಆಗುವ ರೀತಿ ಮಾತನಾಡುತ್ತಾರೆ. ಆದ್ದರಿಂದ ಮುಂದಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವಿಚಾರವಾಗಿ ಕರವೇ ಶ್ರೀನಿವಾಸ್ ಯಾದವ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಕುರಿತು ನಡೆಯುವ ಪೂರ್ವಭಾವಿ ಸಭೆಯಲ್ಲಿ ನಿಧಾನ ಆಗುವುದು ಒಂದು, ಬಳಿಕ ಅದು ಬದಲಾಗುತ್ತದೆ. ಕಳೆದ ಸ್ವತಂತ್ರ ದಿನಾಚರಣೆಯಂದು ಮುಖ್ಯ ಭಾಷಣಕಾರರು ಮಾತನಾಡುವಾಗ ಒಬ್ಬರು ಮಧ್ಯ ಎದ್ದು ಮಾತನಾಡಿ ಭಾಷಣಕಾರರಿಗೆ ಅಪಮಾನ ಮಾಡುತ್ತಾರೆ. ಈ ರೀತಿಯಾದರೆ ಮುಖ್ಯ ಭಾಷಣಕಾರರ ಭಾಷಣವೇ ಕಾರ್ಯಕ್ರಮದಿಂದ ತೆಗೆದುಹಾಕಿ ಎಂದು ಆಗ್ರಹಿಸಿದರು. ಇಲ್ಲಿ ಹೋಗ್ತಾ ಕರೆಕ್ಟಾಗಿ ಆಯಾ ಸ್ಕೂಲ್ ಅವರು ಆಯಾ ಇದರಲ್ಲಿ ಜಾಯಿನ್ ಆಗಿ ಹೋಗ್ತಾ ಇರ್ತೀವಿ. ಕರೆಕ್ಟಾಗಿ ಹೋಗ್ತೀವಿ, ಜಾಯಿನ್ ಆಗಿ ಪ್ರೌಡ್ ಆಗಲ್ಲ. ಯಾಕಂದರೆ ಒಬ್ಬರು ಬಂದಮೇಲೆ ಒಂದು ಶಾಲೆ ಹೋದ್ಮೇಲೆ ಇನ್ನೊಂದು ಶಾಲೆ ಜಾಯಿನ್ ಆಗ್ತೀವಿ. ಎಲ್ಲೆಲ್ಲಿ ಸೇರ್ಬೇಕು ಅಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ. ಅಲ್ಲಿ ಬಂದು ಕಿತಾಪತಿ ಮಾಡ್ತಾರೆ. ಅದಕ್ಕೇನು ಹೇಳ್ತೀರಾ? ಅದಕ್ಕೇನು ಹೇಳ್ತೀರಾ? ಏಕೆ ಕೊಟ್ಟ ಮೇಲೆ ಕುತ್ಕೋಬೇಕು, ಎದ್ದೋಬೇಕು ಅವರು ಗೌರವ ತಗೊಂಡು. ಆದರೆ ಮುಖ್ಯ ಭಾಷೆ ಅವಮಾನ ಮಾಡೋ ಅವಶ್ಯಕತೆ ಇದೆ. ಅಂತಾನೆ ವೇದಿಕೆ ಮೇಲೆ ಕುತ್ಕೋಬೇಕು. ಅವ್ರು ವೇದಿಕೆ ಸ್ಟೇಜ್ ಕೊಟ್ಟಿದ್ದಾರಲ್ಲ, ಮಾಡೋದು ನಿಲ್ಸಿದ್ದಾರೆ. ಆಗಸ್ಟ್ 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಭಾಷಣ ನಿಲ್ಲಿಸಿ ಅವಮಾನ ಮಾಡೋದು ಯಾಕೆ ಮಾಡಬೇಕು? ಇದು ಮುಖ್ಯ ಭಾಷಣ ಬೇಡ ಬೇಕಾದ್ರೆ ಕರೆದು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ಯಾರು ಮಾಡಿದ್ರು. ನಂತರ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಮಾತನಾಡಿ, ಇದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಸೇರಿ ಮಾಡಬೇಕು. ಈ ರೀತಿಯ ಗೊಂದಲಗಳು ಮೂಡದಂತೆ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಎಂದರು. ಈ ಬಾರಿಯೂ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಲು ತೀರ್ಮಾನಿಸಿದ್ದು, ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ಎಲ್ಲ ಶಾಲೆಗಳು ಸೇರಿದಂತೆ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅದ್ದೂರಿ ಕಾರ್ಯಕ್ರಮ. ಮಹನೀಯರ ಆದರ್ಶ ಪಾಲಿಸಲು ಅಪರ ಜಿಲ್ಲಾಧಿಕಾರಿ ಸಲಹೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಸೈಕಲ್ ಲೈಬ್ರರಿ. ಶಿಡ್ಲಘಟ್ಟ ಸರ್ಕಾರಿ ಶಾಲೆ ಹಳೆಯ ವಿದ್ಯಾರ್ಥಿಗಳಿಂದ ವಿನೂತನ ಯೋಜನೆ. ವಿದ್ಯಾರ್ಥಿಗಳು ದಿಲ್ಖುಷ್. ಮೆಕ್ಕೆಜೋಳ ಖರೀದಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಖಂಡಿಸಿ 12ಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ. ಅಖಿಲ ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಹೋರಾಟಕ್ಕೆ ಸಿದ್ಧತೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.